ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಿಮ್ಮ ಜೊತೆಗೆ ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋನ ತೊಗೊಂಡ್ಬರ್ತಾ ಇದ್ದೀನಿ. ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಇನ್ಫಾರ್ಮೇಷನನ್ನು ನಿಮಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಅದು ಏನು ಅಂತ ಅಂದರೆ ಕಾರ್ ಆಕ್ಸೆಸರೀಸ್ ಬಗ್ಗೆ. ನೀವು ಕಾರನ್ನು ಒಂದು ಪರ್ಚೇಸ್ ಮಾಡ್ತೀರಾ, ಇಟ್ ಕುಡ್ ಬಿ ಐದರ್ ಅ ಫಸ್ಟ್ ಹ್ಯಾಂಡ್ ಕಾರ್ ಆರ್ ಅ ಸೆಕೆಂಡ್ ಹ್ಯಾಂಡ್ ಕಾರ್, ಅದು ಮ್ಯಾಟರ್ ಆಗೋದಿಲ್ಲ. ಬಟ್ ಕಾರನ್ನು ನೀವು ಪರ್ಚೇಸ್ ಮಾಡಿ ಆದಮೇಲೆ ತುಂಬ ಆಕ್ಸೆಸರೀಸ್ಗಳನ್ನು ಹಾಕಿಸ್ಬೇಕು, ಅದನ್ನು ಹಾಕಿಸ್ಬೇಕು, ಇದನ್ನು ಹಾಕಿಸ್ಬೇಕು. ಯಾವುದಾದ್ರೂ ಒಂದು ಅಂಗಡಿಗಳಿಗೆ, ನಮ್ಮ ಬೆಂಗಳೂರಲ್ಲೇ ಆದರೆ JC ರೋಡ್ ಕಡೆಗೆ ಹೋದ್ವಿ ಅಂತ ಅಂದರೆ ಇದನ್ನು ಹಾಕ್ಸಿ ಸರ್, ಅದನ್ನು ಹಾಕ್ಸಿ ಸರ್ ಅಂದ್ಕೊಂಡು ನಿಮ್ಮ ಪಾಕೆಟಿಗೆ ತುಂಬ ಹೊರೆ ಮಾಡಿಬಿಡ್ತಾರೆ. ಸೊ ಅವುಗಳನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಬೇಸಿಕ್ಕಾಗಿ ನಮಗೆ ಕಾರಿನಲ್ಲಿ ಬೇಕಾಗಿರುವಂತಹ 4 ಆಕ್ಸೆಸರೀಸ್ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇದೇ ರೀತಿಯ ಒಳ್ಳೊಳ್ಳೆ ಆಟೋಮೋಟಿವ್ ಕಂಟೆಂಟ್, ಹಾಗೆ ನಾನು ಮಾಡುವಂತಹ ಟ್ರಾವೆಲ್ ಬ್ಲಾಗ್ಸ್ ಎಲ್ಲ ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಸಿಗತ್ತೆ. ಬನ್ನಿ ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಮೊದಲನೇ ಆಕ್ಸೆಸರಿ ಬಗ್ಗೆ ಈಗ ನಿಮಗೆ ತಿಳಿಸ್ಕೊಡ್ತೀನಿ. ಅದು ನೀವು ಎಲ್ಲೋ ಒಂದು ಕಡೆಗೆ ಹೊರಗಡೆ ಹೋಗಿರ್ತೀರ ಕಾರ್ ತೊಗೊಂಡು, ಅಕಸ್ಮಾತಾಗಿ ರೋಡಲ್ಲಿ ಹೋಗಬೇಕಿದ್ರೆ ಟೈರ್ ಪಂಚರ್ ಆಗೋಗುತ್ತೆ, ಅಕ್ಕಪಕ್ಕದಲ್ಲಿ ಪಂಚರ್ ಶಾಪ್ ಇರೋದಿಲ್ಲ. ಸೊ ಆ ಟೈಮಲ್ಲಿ ನೀವೇನು ಮಾಡ್ತೀರಾ, ನಿಮ್ಮ ಸ್ಟೆಪ್ನಿ ಅಥವಾ ಅಡಿಷ್ನಲ್ ಟೈರ್ ಏನಿರುತ್ತೆ ಅದನ್ನು ಹಾಕ್ಕೊಂಡು ಮುಂದಕ್ಕೆ ಹೋಗ್ತೀರಾ. ಸೊ ಅಷ್ಟೊಂದು ನೀವು ವ್ಯಥೆ ಪಡದೆ, ಅಷ್ಟೊಂದು ಕೆಲಸವನ್ನು ಮಾಡದೆ, ಟೈರ್ ಚೇಂಜ್ ಮಾಡುವಂತಹ ಕೆಲಸಗಳನ್ನು ಮಾಡದೆ, ಹಾಗೆ ಪಂಚರ್ ಆಗಿರುವಂತಹ ಟೈರ್ಗೆ ಮತ್ತೆ ಗಾಳಿ ತುಂಬಿಸ್ಕೊಂಡು ನೀವು ಇನ್ನೊಂದು 20 ಕಿಲೋಮೀಟ್ರ್ ಹೋದ್ವಿ ಅಂತ ಅಂದರೆ ಆ ಟೈಮಲ್ಲಿ ನಿಮಗೆ ಒಂದು ಪಂಚರ್ ಶಾಪ್ ಸಿಕ್ತು, ಆಗ ಪಂಚರ್ ಹಾಕ್ಕೊಳ್ಬೋದು. ಇದಕ್ಕೆ ಯೂಸ್ ಆಗೋದು ಯಾವುದು ಆಕ್ಸೆಸರಿ ಅಂತ ಅಂದರೆ ಅದು ಟೈರ್ ಇನ್ಫ್ಲೇಟರ್. ಸೊ ಆ ಟೈರ್ ಇನ್ಫ್ಲೇಟರ್ಗಳು ನಿಮ್ಮ 12 ವೋಲ್ಟ್ ಸಾಕೆಟ್ ಏನಿರುತ್ತೆ ಆ ಸಾಕೆಟಿಂದ ವರ್ಕ್ ಆಗುತ್ತೆ. ಸೊ ಬಟ್ ವಿ ನೀಡ್ ಟು ಮೇಕ್ ಶೋರ್ ದಟ್ vehicle ignition is turned on while using those tire inflator. ಈ ಟೈರ್ ಇನ್ಫ್ಲೇಟರ್ಗಳು ನಿಮ್ಮ ಕಾರಿನ ಬ್ಯಾಟರಿಯಿಂದ ಪವರ್ ತಗೊಂಡು ಗಾಳಿಯನ್ನು ಟೈರ್ಗಳಿಗೆ ತುಂಬಿಸತ್ತೆ. ಈಗಿನ ಕಾಲದಲ್ಲಿ ನಮಗೆ ಟ್ಯೂಬ್ಲೆಸ್ ಟೈರ್ಗಳು ತುಂಬ ಕಾಮನ್ ಆಗಿರೋದ್ರಿಂದ ಒಂದು 15ರಿಂದ 20 ಕಿಲೋಮೀಟ್ರು ಪಂಚರ್ ಆದ ಮೇಲೂ ಓಡಿಸೋದಕ್ಕೆ ತೊಂದರೆ ಇರೋದಿಲ್ಲ. ಸೊ ನಾವು ನಮಗೆ ಸೂಟಬಲ್ ಆಗಿ ಇರುವಂತಹ ಒಂದು ಪಂಚರ್ ಶಾಪನ್ನು ನೋಡಿಕೊಂಡು ಅಲ್ಲಿ ಹೋಗಿ ನಾವು ಪಂಚರ್ ಹಾಕಿಸ್ಕೊಳ್ಳೋದಕ್ಕೆ ಇದು ಎಮರ್ಜೆನ್ಸಿ ಕಿಟ್ ಆಗಿ ಯೂಸ್ ಆಗುತ್ತೆ. ಇನ್ನು ಸೆಕೆಂಡ್ ಆಕ್ಸೆಸರಿ ಬಂದು ಡ್ಯಾಶ್ ಕ್ಯಾಮ್. ಈಗಿನ ಕಾಲದಲ್ಲಿ ಹೇಗಾಗಿದೆ ಅಂತ ಅಂದರೆ, ನಾವು ಗಾಡಿಯನ್ನು ಓಡಿಸ್ಕೊಂಡು ನಾವು ಟ್ರಾಫಿಕ್ಕನ್ನು ರೂಲ್ಸ್ ಏನೇನಿರುತ್ತೆ ಎಲ್ಲದನ್ನು ಫಾಲೋ ಮಾಡಿಕೊಂಡು ಹೋಗ್ತಾ ಇರ್ತೀವಿ. ಒಂದು ಕಡೆಗೆ ಗ್ರೀನ್ ಲೈಟ್ ಇರುತ್ತೆ, ಆವಾಗ ನಾವು ಪಾಸ್ ಮಾಡ್ಕೊಂಡ್ಬಿಡ್ತೀವಿ. ಬಟ್ ನಾವು ಪಾಸ್ ಮಾಡೋ ಟೈಮಲ್ಲಿ ರೆಡ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಟೈಮಲ್ಲಿ ಟ್ರಾಫಿಕ್ ಪೊಲೀಸು ಎಲ್ಲೋ ಒಂದು ಕಡೆ ಮುಂದೆ ನಿಂತ್ಕೊಂಡಿದ್ರು ಅಂತಂದರೆ ನಿಲ್ಲಿಸ್ಕೊಂಡು, ನೀವು ರೆಡ್ ಲೈಟಲ್ಲಿ ರನ್ ಮಾಡ್ಕೊಂಡು ಬಂದಿದೆಯಾ, ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡಿದೆಯಾ ಅಂದ್ಬಿಟ್ಟು ಫೈನ್ ಹಾಕಬಹುದು. ಎಲ್ಲರೂ ಹಾಕ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ, ಆದರೆ ಆಗುವಂತಹ ಸಾಧ್ಯತೆಗಳಂತೂ ಇದ್ದೇ ಇರುತ್ತೆ. ಸೊ ಅಂಥ ಟೈಮಲ್ಲಿ ನಿಮ್ಮ ಹತ್ರ ಪ್ರೂಫ್ ಇತ್ತು ಅಂತ ಅಂದರೆ, ನೀವು ರೆಡ್ ಲೈಟಲ್ಲಿ ಸಿಗ್ನಲನ್ನು ಜಂಪ್ ಮಾಡ್ಕೊಂಡು ಹೋಗಿಲ್ಲ, ನಾವು ಗ್ರೀನ್ ಇರಬೇಕಿದ್ರೆ ಜಂಪ್ ಮಾಡಿದ್ದು, ಗ್ರೀನ್ ಇರಬೇಕಿದ್ರೆ ಟ್ರಾಫಿಕ್ ಸಿಗ್ನಲನ್ನು ಪಾಸ್ ಮಾಡಿದ್ದು ಅನ್ನೋಂತಹ ಪ್ರೂಫನ್ನು ನೀವು ತೋರಿಸ್ಬಿಟ್ರೆ ಅವರು ನಿಮಗೆ ಫೈನ್ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಯಾವುದೋ ಒಂದು ಆಕ್ಸಿಡೆಂಟ್ ಆಗಬಾರದ್ದು ಅದು ಹೋಯಿತು ಅಂತ ಅಂದರೆ ಆ ಟೈಮಲ್ಲೂ ಸಹ ನಿಮ್ಮ ತಪ್ಪು ಇಲ್ಲ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ವಿಡಿಯೋ ರೆಕಾರ್ಡಿಂಗ್ ಇದ್ದರೆ ತುಂಬ ಒಳ್ಳೆಯದಲ್ವಾ? ಸುಮ್ಮನೆ ಪೊಲೀಸು ಕೇಸು ಅಂತ ಸುತ್ತಾಡೋ ಬದಲಿಗೆ ಆ ಪ್ರೂಫನ್ನು ನೀವು ತೋರಿಸ್ಕೊಂಡು ನಿಮ್ಮ ಪಾಡಿಗೆ ನೀವು ಶಾಂತಿಯಿಂದ ಡ್ರೈವ್ ಮಾಡಿಕೊಂಡು ಮುಂದಕ್ಕೆ ಹೋಗ್ಬೋದು. ಇದಕ್ಕೆ ತುಂಬ ಉಪಯೋಗ ಆಗುವಂತಹದ್ದು ಅಂತಂದರೆ ಡ್ಯಾಶ್ ಕ್ಯಾಮ್ಸ್. ಈ ಡ್ಯಾಶ್ ಕ್ಯಾಮ್ಗಳ ಬೆಸ್ಟ್ ಬೈ ಲಿಂಕ್ ಟೈರ್ ಇನ್ಫ್ಲೇಟರ್ದೇ ಆಗಿರ್ಬೋದು, ಅಥವಾ ಡ್ಯಾಶ್ ಕ್ಯಾಮ್ ಆಗಿರ್ಬೋದು, ಅಥವಾ ಮುಂದೆ ಹೇಳುವಂಥ ಕಾರ್ ಆಕ್ಸೆಸರೀಸ್ಗಳ ಬಗ್ಗೆ ಇರಬಹುದು, ಅವುಗಳ ಬೆಸ್ಟ್ ಬೈ ಲಿಂಕ್ಗಳನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ. ನೀವು ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮಗೆ ಬೇಕಾಗಿರುವಂತಹದ್ದನ್ನು
ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಕೋಬಹುದು. ಬನ್ನಿ ಇನ್ನು 3ನೇ ಆಕ್ಸೆಸರಿ ಯಾವುದು ಅಂತ ತಿಳ್ಕೊಳ್ಳೋಣ. ಈಗಿನ ಕಾಲದಲ್ಲಿ ಸುಮಾರು ಎಲ್ಲರ ಹತ್ರನೂ ಒಂದೊಂದು ಸ್ಮಾರ್ಟ್ಫೋನ್ ಅಂತೂ ಇದ್ದೇ ಇರುತ್ತೆ. ಆನ್ ದ ಗೋ ನಾವು ಹೋಗಬೇಕು ಅಂತಂದರೆ ಎಲ್ಲೋ ಮನೆಯಲ್ಲಿ ನಾವು ಮೊಬೈಲನ್ನು ಚಾರ್ಜ್ ಮಾಡೋದನ್ನು ಮರ್ತೋಗಿರ್ತೀವಿ. ಆನ್ ದ ಗೋ ಹೋಗಬೇಕಿದ್ರೆ ಕಾರಲ್ಲಿ ಒಂದು ಮೊಬೈಲ್ ಚಾರ್ಜರ್ ಇದ್ದುಬಿಡ್ತು ಅಂದರೆ ನಮ್ಗೆ ಅದಕ್ಕಿಂತ ಒಳ್ಳೆಯದೇನಿರುತ್ತೆ. ಹಾಗಾಗಿ ಒಂದು ಕಾರ್ ಚಾರ್ಜರನ್ನು ಪರ್ಚೇಸ್ ಮಾಡಿ ಇಟ್ಕೋಬೇಕಾಗುತ್ತೆ. ಅದಕ್ಕೆ ಬೇಕಾಗಿರುವಂಥ ನಿಮ್ಮ ಮೊಬೈಲಿಗೆ ಸೂಟ್ ಆಗುವಂತಹ ಕೇಬಲ್ಗಳನ್ನು ಪರ್ಚೇಸ್ ಮಾಡ್ಕೋಬೇಕು ಅಡಿಷನಲ್ ಆಗಿ. ಬಟ್ ಈ ಕಾರ್ ಚಾರ್ಜರ್ ಇರೋದರಿಂದ ನಿಮ್ಮ ಮೊಬೈಲ್ ಯಾವತ್ತೂ ಡ್ರೈನ್ ಔಟ್ ಆಗೋದಿಲ್ಲ, ಅದನ್ನು ತಿಳ್ಕೊಳ್ಳಿ. ಇನ್ನು 4ನೇ ಆಕ್ಸೆಸರಿ ಬಗ್ಗೆ ನಾನು ಹೇಳಬೇಕು ಅಂತ ಅಂದರೆ, ಇದು ಸ್ವಲ್ಪ ಲಾಂಗ್ ಡ್ರೈವ್ಸ್ ಹೋಗೋ ಅಂಥವ್ರಿಗೆ ಅಥವಾ ತುಂಬ ರೋಡ್ ಟ್ರಿಪ್ಸ್ ಮಾಡೋ ಅಂಥವ್ರಿಗೆ, ಆನ್ ದ ಗೋ ವರ್ಕ್ ಮಾಡೋ ಅಂಥವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಅದು ಯಾವುದು ಅಂತ ಅಂದರೆ ಕಾರ್ ಇನ್ವರ್ಟರ್. ಸೊ ಈ ಕಾರ್ ಇನ್ವರ್ಟರ್ ಏನು ಮಾಡುತ್ತೆ, ಅದೇ ಸೇಮ್ 12 ವೋಲ್ಟ್ ಪಾಕೆಟ್ ಇದರದ್ದು ಚಾರ್ಜಿಂಗ್ ಸಾಕೆಟ್ ಏನಿರುತ್ತೆ, ಅದರಿಂದ ನಿಮಗೆ DC ಕರೆಂಟನ್ನು ತಗೊಂಡು ಆಲ್ಟರ್ನೇಟ್ ಕರೆಂಟ್ ಆರ್ AC ಕರೆಂಟನ್ನು ನಿಮಗೆ ಸಪ್ಲೈ ಮಾಡುತ್ತೆ. 230 ವೋಲ್ಟ್ AC ಸಪ್ಲೈ ನಿಮಗೆ ಕೊಡುತ್ತೆ. ಅವುಗಳದ್ದು ಸಹ ಒಂದು 3-4 ನಾನು ನೋಡಿ ಯೂಸ್ ಮಾಡಿರುವಂತಹ ಕೆಲವೊಂದು ಪ್ರಾಡಕ್ಟ್ಗಳ ಲಿಂಕ್ಗಳನ್ನು ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ, ನೀವು ಪರ್ಚೇಸ್ ಮಾಡ್ಕೋಬಹುದು. ಈ 4 ಆಕ್ಸೆಸರಿಗಳು ತುಂಬ ಅವಶ್ಯಕ, ನಿಮಗೆ ಎಮರ್ಜೆನ್ಸಿಗಳಲ್ಲಿ ತುಂಬ ಯೂಸ್ ಆಗುತ್ತೆ. ಸೊ ಇವುಗಳನ್ನು ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ, ಹಾಗೆ ನೆಮ್ಮದಿಯಾಗಿ ಡ್ರೈವ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣಂತೆ. ಧನ್ಯವಾದ.